ಎಲ್ಲರಿಗೂ ನಮಸ್ಕಾರ. ಜೀವನ ಇದೆಯಲ್ಲ, ಅದೊಂದು ಕನ್ನಡಿ ಇದ್ದ ಹಾಗೆ. ನಾವು ಅದಕ್ಕೆ ಏನನ್ನ ಕೊಡ್ತೀವೋ ಅದನ್ನೇ ಅದು ನಮಗೆ ವಾಪಸ್ ಕೊಡುತ್ತೆ. ಈ ಒಂದು ಸಿಂಪಲ್ ಸತ್ಯವನ್ನ ಬನ್ನಿ ಒಂದು ಚಿಕ್ಕ ಸುಂದರವಾದ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕೆಲವರ ಜೀವನ ಯಾಕೆ ಯಾವಾಗಲೂ ಖುಷಿಯಾಗಿರುತ್ತೆ, ಇನ್ನು ಕೆಲವರದ್ದು ಯಾಕೆ ಯಾವಾಗಲೂ ನಿರಾಸೆ, ಬೇಸರ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಅಲ್ವಾ? ಆಶ್ಚರ್ಯ ಏನಂದ್ರೆ ಇದರ ಉತ್ತರ ನಮ್ಮ ಅದೃಷ್ಟದಲ್ಲೇನೂ ಇಲ್ಲ, ಬದಲಿಗೆ ನಮ್ಮ ಮಾತು, ನಮ್ಮ ನಡವಳಿಕೆಯಲ್ಲೇ ಅಡಗಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸರಿ, ನಮ್ಮ ಕಥೆ ಶುರುವಾಗೋದು ಎಲ್ಲಿದೆ ಗೊತ್ತಾ? ಆಕಾಶಕ್ಕೆ ಮುತ್ತಿಕ್ಕೋ ಹಾಗೆ ಕಾಣೋ ಈ ಬೃಹತ್ ಪರ್ವತಗಳ ನಡುವೆ. ಇಲ್ಲಿ ಒಬ್ಬ ತಂದೆ ಮತ್ತೆ ಮಗನ ಒಂದು ಸಣ್ಣ ಪ್ರಯಾಣ, ಜೀವನದ ಒಂದು ದೊಡ್ಡ ರಹಸ್ಯವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಆ ಸುಂದರವಾದ ಪರ್ವತಗಳ ಮಧ್ಯೆ ಆ ತಂದೆ ಮಗ ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಆ ಹುಡುಗನ ಕಾಲು ಒಂದು ಕಲ್ಲಿಗೆ ತಡವಿ ಅವನು ಕೆಳಗೆ ಬಿದ್ದುಬಿಟ್ಟ. ನೋವಲ್ಲಿ ಅವನ ಬಾಯಿಂದ ಜೋರಾಳಿ ಒಂದು ಕೂಗು ಹೊರಬಂತು. ಅವನು ನೋವಲ್ಲಿ ಹಾ ಅಂತ ಕಿರ್ಚಿದ ಅಷ್ಟೆ. ಮುಂದಿನ ಕ್ಷಣ ದೂರದ ಪರ್ವತಗಳಿಂದ ಅದೇ ಶಬ್ದ ಹಾ ಅಂತ ವಾಪಸ್ ಬಂತು. ಇದನ್ನ ಕೇಳಿ ಆ ಹುಡುಗನಿಗೆ ಒಂಥರ ಶಾಕ್, ಆಶ್ಚರ್ಯ. ಈಗ ಅವನಿಗೆ ಕುತೂಹಲ ಶುರುವಾಯಿತು, ಯಾರು ಅಲ್ಲಿರೋದು ಅಂತ. ಅವನು ಆ ನಿಗೂಢ ಧ್ವನಿಗೆ ನೀನ್ ಯಾರು ಅಂತ ಜೋರಾಗಿ ಕೇಳದ. ಅದಕ್ಕೆ ಉತ್ತರವಾಗಿ ಏನ್ ಬಂತು ಗೊತ್ತಾ? ಅದೇ ಪ್ರಶ್ನೆ, ನೀನ್ಯಾರು ಅಂತ. ಈಗ ಅವನ ಗೊಂದಲ ಇನ್ನೂ ಜಾಸ್ತಿ ಆಯಿತು. ಯಾರೋ ತನ್ನನ್ನು ಬೇಕು ಅಂತಲೇ ಅಣಕಿಸ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅನ್ಸೋಕ್ ಶುರುವಾಯಿತು. ಕೋಪ ಬಂತು. ಆ ಸಿಟ್ಟಲ್ಲಿ ಅವನು ನೀನೊಬ್ಬ ಹೇಡಿ ಅಂತ ಕೂಗ್ದ. ಅಷ್ಟೇ, ತಕ್ಷಣವೇ ಅದೇ ಮಾತು ಅವನಿಗೆ ವಾಪಸ್ ಬಂತು, ನೀನೊಬ್ಬ ಹೇಡಿ. ಈಗ ನೋಡಿ, ಹುಡುಗನಿಗೆ ಭಯ, ಸಿಟ್ಟು ಎರಡೂ ಸೇರಿ ಒಂಥರ ಆಗೋಯ್ತು. ಅವನು ಓಡಿ ಹೋಗಿ ತನ್ನ ತಂದೆ ಹತ್ರ, ಅಪ್ಪ ಏನಿದು, ಅಲ್ಲಿರೋ ಆ ವ್ಯಕ್ತಿ ಯಾಕೆ ನನ್ನ ಹೀಗೆ ಗೇಲಿ ಮಾಡ್ತಿದ್ದಾನೆ ಅಂತ ಕೇಳಿದ. ಮಗನ ಆ ಗೊಂದಲ, ಕೋಪ, ಭಯ ಎಲ್ಲವನ್ನೂ ನೋಡ್ದ ತಂದೆಗೆ ಪರಿಸ್ಥಿತಿ ಅರ್ಥ ಆಯಿತು. ಅವರು ಮಗನಿಗೆ ಬರೀ ಸಮಾಧಾನ ಮಾಡಕ್ ಹೋಗ್ಲಿಲ್ಲ, ಬದಲಿಗೆ ಜೀವನದ ಒಂದು ಬಹುಮುಖ್ಯ ಪಾಠವನ್ನ ಕಲಿಸೋಕೆ ನಿರ್ಧಾರ ಮಾಡಿದ್ರು. ಆಗ ತಂದೆ ಒಂದು ಸಣ್ಣ ನಗುನಕ್ಕು, ಮಗನೇ ಈಗ ನಾನು ಮಾಡೋದ್ನ ಸುಮ್ಮನೆ ನೋಡು ಅಂಥೇಳಿ ಪರ್ವತಗಳ ಕಡೆ ತಿರುಗಿ ಜೋರಾಗಿ ಕೂಗಿದ್ರು, ನೀನು ಅದ್ಭುತ ಅಂತ. ಮುಂದಿನ ಕ್ಷಣನೇ ಬೆಟ್ಟಗಳಿಂದ ವಾಪಸ್ ಬಂತು, ನೀನು ಅದ್ಭುತ ಅನ್ನೋ ಸಕಾರಾತ್ಮಕ ಧ್ವನಿ. ಇದನ್ನು ನೋಡಿ ಹುಡುಗನಿಗೆ ಆಶ್ಚರ್ಯವಾಯಿತು. ಅವನಿಗೆ ಅರ್ಥವಾಯಿತು, ನೆಗೆಟಿವ್ ಮಾತಾಡಿದ್ರೆ ನೆಗೆಟಿವ್ ಉತ್ತರ, ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಉತ್ತರ. ಆ ಪರ್ವತದ ನಿಯಮ ಅದೇ ಆಗಿತ್ತು. ಆಗ ತಂದೆ ಮಗನಿಗೆ ವಿವರಿಸೋಕೆ ಶುರು ಮಾಡಿದ್ರು. ಮಗನೇ, ಜನರು ಇದನ್ನ ಕೇವಲ ಎಕೋ ಅಥವಾ ಪ್ರತಿಧ್ವನಿ ಅಂತ ಕರೀತಾರೆ. ಆದರೆ ಸತ್ಯ ಏನಂದ್ರೆ ಇದೇ ಜೀವನದ ನಿಜವಾದ ಸ್ವರೂಪ. ಜೀವನ ಅನ್ನೋದು ನಮ್ಮದೇ ಒಂದು ಪ್ರತಿಬಿಂಬ. ನಾವು ಪ್ರೀತಿಯನ್ನ ಕೊಟ್ರೆ ನಮಗೆ ಪ್ರೀತಿ ಸಿಗುತ್ತೆ, ದ್ವೇಷ ಕೊಟ್ರೆ ದ್ವೇಷವೇ ವಾಪಸ್ ಬರುತ್ತೆ. ನಾವು ಈ ಜಗತ್ತಿಗೆ ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠ ಏನು? ಇದನ್ನ ನಮ್ಮ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಈ ಪ್ರತಿಧ್ವನಿಯ ನಿಯಮವನ್ನ ಬನ್ನಿ 3 ಸರಳ ಸತ್ಯಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸತ್ಯ, ನಮ್ಮ ಮಾತುಗಳಲ್ಲಿರೋ ಶಕ್ತಿ. ನಾವು ಪ್ರೋತ್ಸಾಹ, ಪ್ರೀತಿ, ಗೌರವದ ಮಾತುಗಳನ್ನಾಡಿದ್ರೆ ಪ್ರತ್ಯಾಗಿ ನಮಗೂ ಅವೇ ಸಿಗ್ತವೆ. ಎರಡನೇದು, ನಮ್ಮ ಕೆಲ್ಸಗಳು, ನಮ್ಮ ಕರ್ಮಗಳು. ನಮ್ಮ ಜೀವನ ಅನ್ನೋದು ನಾವು ಮಾಡೋ ಕೆಲ್ಸಗಳದ್ದೇ ಒಂದು ರಿಫ್ಲೆಕ್ಷನ್. ನಾವು ಸಹಾಯ ಮಾಡಿದ್ರೆ ನಮಗೂ ಸಹಾಯ ಸಿಗುತ್ತೆ. ಮತ್ತು ಮೂರನೇ, ಅತಿ ಮುಖ್ಯವಾದದ್ದು, ನಮ್ಮ ಮನಸ್ಥಿತಿ, ಅಂದ್ರೆ ನಮ್ಮ ಮೈಂಡ್ಸೆಟ್. ನಾವು ಒಳಗಿಂದ ಹೇಗಿರ್ತೀವೋ ಈ ಜಗತ್ತು ನಮಗೆ ಹಾಗೇ ಕಾಣಿಸುತ್ತೆ. ನಾವು ಜಗತ್ತನ್ನ ಪ್ರೀತಿಯಿಂದ ನೋಡಿದ್ರೆ ಜಗತ್ತು ನಮಗೆ ಪ್ರೀತಿಮಯವಾಗಿ ಕಾಣಿಸುತ್ತೆ. ನೋಡಿ ಈ 3 ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗದೆ ಅಂತ. ಹಾಗಾದ್ರೆ ಈ ಪವರ್ಫುಲ್ ಸಿದ್ಧಾಂತವನ್ನ ಬಳಸಿ ನಮ್ಮ ಜೀವನದಲ್ಲೇ ಒಂದು ಸುಂದರವಾದ ಪ್ರತಿಧ್ವನಿಯನ್ನ, ಒಂದು ಪಾಸಿಟಿವ್ ಎಕೋವನ್ನ ನಾವೇ ಹೇಗೆ ಸೃಷ್ಟಿಸಬಹುದು? ಅದಕ್ಕೊಂದು ತುಂಬಾ ಸರಳವಾದ ಪ್ರಯೋಗ ಇದೆ. ಇವತ್ತಿಂದಲೇ ಒಂದು ಚಿಕ್ಕ ಪ್ರಯೋಗ ಮಾಡಿ ನೋಡ್ಬೋದು. ಬೇರೆಯವರ ಬಗ್ಗೆ ಏನಾದರೂ ಕಹಿ ಭಾವನೆಗಳಿದ್ರೆ ಅದನ್ನ ಪಕ್ಕಕ್ಕಿಟ್ಟು ಪ್ರೀತಿಯಿಂದ, ಗೌರವದಿಂದ ಮಾತಾಡಿ ನೋಡಿ. ಆ ಬದಲಾವಣೆಯ ಮೊದಲ ಪಾಸಿಟಿವ್ ಪ್ರತಿಧ್ವನಿ ಬೇರೆಲ್ಲೂ ಅಲ್ಲ, ಮೊದಲು ನಿಮ್ಮಲ್ಲೇ ಕೇಳಿಸುತ್ತೆ. ಕೊನೆಯದಾಗಿ ಇದೊಂದನ್ನ ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು. ಜೀವನ ಅನ್ನೋದೊಂದು ಪ್ರತಿಧ್ವನಿ. ನಾವೇನನ್ನ ಕಳಿಸುತ್ತೇವೆಯೋ ಅದೇ ನಮಗೆ ವಾಪಸ್ ಬರುತ್ತೆ. ಹಾಗಾದ್ರೆ ಇವತ್ತಿನಿಂದ ಯಾವ ರೀತಿಯ ಪ್ರತಿಧ್ವನಿಯನ್ನ ಕೇಳೋಕೆ ನಾವು ಇಷ್ಟಪಡ್ತೀವಿ ಅನ್ನೋದನ್ನ ನಾವೇ ನಿರ್ಧರಿಸಬೇಕು ಅಲ್ವಾ?